मंगळवारी विविध हिंदू संघटनांच्या नेत्यांनी शहरात मौन आंदोलन करून श्री क्षेत्र धर्मस्थळाविरुद्ध चुकीच्या आरोपांद्वारे अपप्रचार करून क्षेत्राला कलंकित करण्याच्या घटनांचा तीव्र निषेध केला। मागील एका महिन्यापासून काही व्यक्तींनी हिंदू धर्मीयांच्या धार्मिक श्री क्षेत्र धर्मस्थळ विरुद्ध निराधार आरोप करत क्षेत्राचा मान कमी करण्याचा प्रयत्न केला होता। या आरोपांवर सरकारने प्रतिक्रिया देत तपासासाठी SIT म्हणजे स्पेशल इन्व्हेस्टिगेशन टीमची तयारी केली होती। मात्र SITच्या तपासात कोणतेही पुरावे मिळाले नाहीत। यामुळे क्षेत्रावर कलंक टाकणाऱ्या व्यक्तींनी केलेले आरोप खोटे ठरले असून या आरोप करणाऱ्यांवर कठोर तपास होणे आवश्यक आहे, असे आंदोलनकर्त्यांनी मागणी केली। ನಮ್ಮ ಕರ್ನಾಟಕದಾಗ 6 ಕೋಟಿ ಜನಸಂಖ್ಯೆ ಅದ। ಈ 6 ಕೋಟಿ ಜನಸಂಖ್ಯೆ ಒಳಗ ನಾವು ಏನಿಲ್ಲ ಅಂದ್ರೆ 4 ಕೋಟಿ ಜನರು ಇವತ್ತು ಅಲ್ಲಿ ಅನ್ನಪ್ರಸಾದ ಮಾಡಿ ಹೋದವರಲ್ಲಿ ಅದಕ್ಕ ನಾವೆಲ್ಲರೂ ಕೂಡ ಸತ್ಯದ ಹಾದಿ ಒಳಗೆ ನಿಂತವರಾಗಿವಿ। ಇವತ್ತು ನೀವು ಒಂದ ತಿಳ್ಕೊಳ್ಳಿ, ಇವತ್ತು ಧರ್ಮಸ್ಥಳಕ್ಕೆ ಇವತ್ತು ಕೂತು ಒದಗಿ ಬಂದದ, ಆಗ ಮುಂದನೂ ಕೂಡ ಹಿಂಗ ಬರಬಹುದು। ಅದಕ್ಕೆ ನಾವೆಲ್ಲರೂ ಕೂಡ ಹೆಂಗ್ ಆಗಬೇಕು ಅಂದ್ರ ಈಗ ಹೆಂಗ ಮಳೆಗೆ ಗಾಳಿಗೆ ಲೆಕ್ಕಿಸಲಾದ ನಾವೆಲ್ಲರೂ ಕೂಡ ನಿಂತ ಧರ್ಮಸ್ಥಳದ ಪರವಾಗಿ ನಿಂತೀವೋ, ನಾವು ಯಾವಾಗಲೂ ಕೂಡ ಧರ್ಮದ ಪರವಾಗಿ ನಿಂತಾಗ ಅನ್ಯರು ಯಾರು ಕೂಡ ನಮ್ಮ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ। ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಒಂದಾಗಿ ನಿಂತಾಗ ಮಾತ್ರ ಇದೆಲ್ಲವೂ ಕೂಡ ನಮ್ಮ ಧರ್ಮದ ಆಚರಣೆಗಳು, ಧರ್ಮದ ದೇವಸ್ಥಾನಗಳು, ಮಠ ಮಂದಿರಗಳು ಉಳಿಲಿಕ್ಕೆ ಸಾಧ್ಯವೇ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ತಿಳ್ಕೊಳ್ಬೇಕು। ನಾವೆಲ್ಲರೂ ಕೂಡ ಇವತ್ತು ಏನ್ ಅಪಪ್ರಚಾರ ನಡೆದಾಗ ನಾವೆಲ್ಲರೂ ಕೂಡ ಸಾರಾಸಗಟವಾಗಿ ನೋಡಾಕತ್ತೀವಿ, ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದೀವಿ। ನಮಗೆಲ್ಲರಿಗೂ ಗೊತ್ತದ ಎಲ್ಲೋ ಒಂದು ಕಡೆ ಹುನ್ನಾರ ಇವತ್ತು ನಡೆದಾಗ ಆ ಹುನ್ನಾರಕ್ಕೆ ನಾವು ಯಾರೂ ಕೂಡ ಜಗ್ಗವರಲ್ಲ। ಇವತ್ತು ನಾವೆಲ್ಲರೂ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಪರವಾಗಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ ಅನ್ನುವಂತ ಸಂದೇಶವನ್ನ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಾವೆಲ್ಲರೂ ಕೂಡ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ಈ ಮೂಲಕ ತಮಗೆಲ್ಲರೂ ಕೂಡ ತಿಳ್ಕೊಡುತ್ತಾ ಎಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ಲೋಣ, ಧರ್ಮದ ಪರವಾಗಿ ನಿಲ್ಲೋಣ। ಜಾತಿ ಧರ್ಮದ ಹಂಗಿಲ್ಲ, ನಾವೆಲ್ಲರೂ ಕೂಡ ನಮ್ಮ ಧರ್ಮದ ಅವನತಿಯನ್ನ ಯಾರೂ ಸಹಿಸಿಕೊಳ್ಳಾರದೆ ಧರ್ಮವನ್ನ ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತದೆ ಅನ್ನುವಂಥದ್ದನ್ನು ಇಟ್ಕೊಂಡು ನಾವೆಲ್ಲರಿಗೂ ಮುಂದೆ ಸಾಗೋಣ ಅನ್ನುವಂಥದ್ದನ್ನು ಹೇಳ್ತಾ ಮಾತು ವಿರಾಮ ಹೇಳ್ತಾನೆ ಎಲ್ಲರಿಗೂ ಶರಣಾರ್ಥಿಗಳು। हा कर्नाटक क्षेत्र तपभूमी आहे, तिथे किती साधू संत आहे, तिथे तत्पुरुषांनी जप केलेला असा हा कर्नाटक राज्य आहे। आणि हाच कर्नाटक राज्यामध्ये हिंदू धर्म, हिंदू संस्कृती जर सरळपणे तिथे करत असेल आणि अशावर परमनीयांचा भाव न सोडता फक्त हिंदू धर्म हिंदू वचनावरती जर कार्य करत असाल तर फक्त एक हे सांगतो, ज्याप्रमाणे हृदयाधारी योगी उत्तर प्रदेशाच्या सत्तावरून हिंदू धर्म होऊ शकतो, तर आज इथे बसलेल्या प्रत्येक साधू संतांच्या क्षणातून त्यांच्या आधारातून एक गोष्ट सांगतो की कर्नाटकाच्या तत्वावर जर असंच दुष्कर्म होणार असतील आणि हिंदूवरती, हिंदू धर्मावरती, हिंदू जागेवरती अशाचप्रमाणे षडयंत्र करत असतील तर एक दिवस कर्नाटकच्या तत्वावर सुद्धा एक मोठी विराजमान होणार। ಧರ್ಮೋ ರಕ್ಷತಿ ರಕ್ಷತ ಅಂತಕ್ಕಂಥ ಮಾತನ್ನ ಶತಮಾನಗಳಿಂದ ನಾವು ಹೇಳ್ತಾ ಬಂದಿದ್ದೀವಿ। ಕರ್ನಾಟಕದ ಮತ್ತು ಭಾರತದ ಧಾರ್ಮಿಕ ಶ್ರದ್ಧಾಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ 800 ವರ್ಷಗಳ ಹಿಂದೆ ತಪಾಕ್ಷಿಯಿಂದ ಸುಮಾರು ಇಡೀ ದೇಶದ ಭಕ್ತರಲ್ಲಿ ಹೋಗ್ತಾರೆ। ಇದ್ರ ಹಿಂದೆ ಕ್ಷಣ ಏನದಂದ್ರ ಮನಗಡಿ ಹೆಂಗಿರ್ತದ ಅಂದ್ರ ಒಬ್ಬ ಬೆಳೀತಿದ್ರ ಅವ್ನು ಜಗ್ಗೋದಿರ್ತದ, ಯಾವ ಬೆಳೀತಿದ್ದದ ಹಂಗ ಈ ಧರ್ಮದಲ್ಲಿ ಬೆಳೀತಿರುವ ಈ ಧರ್ಮಸ್ಥಳದ ನಮ್ಮ ಶ್ರೀಗಳು ಅವ್ರ ಬೆನ್ನಲ್ಲಿ ಏನೋ ಅದನ್ನು ಅನ್ಯಾಯ ಮಾಡಿ ಅವ್ರ ಹೆಸರು ಕೆಡಿಸು, ಇದು ಒಂದು ಕುತಂತ್ರ ನೋಡಿದ ಅಂತ ನಮ್ಗೆ ಗೊತ್ತಾಗ್ತದೆ ಸರ್। ನಾವೆಲ್ಲರೂ ಧರ್ಮಸ್ಥಳ ಉಳಿದ ಜನ ಈ ದೇಶದೊಳಗೆ ಯಾರು ಉಳಿದಿಲ್ಲ, ಆದ್ರೆ ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ಎಷ್ಟು ಸ್ವಚ್ಛತೆ, ಎಷ್ಟು ಊಟದ ವ್ಯವಸ್ಥೆ, ತಿಳ್ಕೊಳ್ಳೋ ವ್ಯವಸ್ಥೆ, ಮಂಜುನಾಥನ ಜೊತೆಗೆ ನಮ್ಮ ಹೆಗಡೆ ಅವರದ ಒಂದು ಇದು ನಮಗೆ ಅಲ್ಲಿ ಕಾಣುತ್ತದ ಅಂತ ಸ್ಥಳವನ್ನು ಇವತ್ತು ಸರ್ಕಾರ ಅದರಲ್ಲಿ ಸರ್ಕಾರದವರು ಮೊದಲ ಅಲ್ಲಿ ಮುಟ್ಟಬೇಕಾದ್ರೆ ವಿಚಾರ ಮಾಡಬೇಕಾಗಿತ್ತು।
ಎಲ್ಲೋ ನಾಲ್ಕು ಯಾಕಂದ್ರೆ ಬಹಳಷ್ಟು ನಮ್ಮ ಧರ್ಮದಲ್ಲಿ ನೋಡಿದ್ದೇವೆ. ಎಷ್ಟೋ ಜನ ಹಳೆ ಕಾಲದಲ್ಲಿ ಕಾಶಿಗೆ ಹೋಗ್ತಿದ್ರು ಸೈಲಿಕ್ಕೆ, ಕಾಶಿಗೆ ಹೋದ್ಮೇಲೆ ಅಲ್ಲಿ ಸೈಲಿಕ್ಕೆ ಎಷ್ಟೋ ವರ್ಷಗಟ್ಟಲೆ ನಿಂತಿದ್ರು. ಹಾಗಾಗಿ ದಕ್ಷಿಣ ಭಾರತದ ಧರ್ಮಸ್ಥಳ ಎಷ್ಟೋ ಜನ ನಾವು ಅಲ್ಲಿ ಸೈಬೇಕಂತ ಹೋಗುವ ಜನನೂ ಬಹಳ ಇದ್ದಾರೆ. ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಅಂತ ಕಾಲದಲ್ಲಿ ಯಾವುದೋ ಒಂದು ಜನ ಹೋಗಿದಾರು, ಬೇರೆ ಕಡೆ ಹೋಗಿದಾರು, ಅದೆಲ್ಲ ಇದ್ರೊಳಗಂತ ಇದೇನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಅನ್ಯಾಯ. ನಾವು ಇದಕ್ಕೆ ಒಪ್ಪೋದಿಲ್ಲ. ಧರ್ಮ ಉಳಿಸ್ಲಿಕ್ಕೆ ಎಲ್ಲ ಧರ್ಮಾದಿ ಜನ ಇದಾರೆ ನೋಡಿ, ಯಾರಿಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 5 ಜನ ಕೂಡಿದ್ಮೇಲೆ ಅವ್ರು ಇದನ್ನ ನೋಡ್ಬೇಕು, ಅವ್ರು ಸರ್ಕಾರ ಅದನ್ನ ಗಮನ ಕೊಡಬೇಕ. ಸುಮ್ಮನೆ ಏನ್ರೆ ಪ್ರತಿಯೊಂದು ರಾಜಕೀಯ ಮಾಡೋದ್ರ ಧರ್ಮದ ಧರ್ಮವನ್ನು ಕೆಡಿಸುವ ಕೆಲಸ ಮಾಡಬಾರದು ಅಂತ ಇದ್ರ ಮುಖಾಂತರ ಅವ್ರಿಗೆ ಹೇಳ್ತಾ ಇದ್ದೀನಿ. ನಾವೆಲ್ಲ ಅವ್ರ ಜೊತೆಗಿದ್ದೀವಿ, ಇಡೀ ದೇಶ ಅವ್ರ ಜೊತೆಗಿದ್ದೀವಿ, ಇಡೀ ದೇಶ ನಮ್ಮ ಹೆಗಡೆ ಅವ್ರ ಜೊತೆಗಿದ್ದೀವಿ. ಅವ್ರಿಗೆ ಏನು ಒಂದು ಪ್ರಯೋಜನ ಸುದ್ದ ಆಗ್ಬಾರ್ದು, ನಮ್ದೆಲ್ಲ ಜವಾಬ್ದಾರಿ, ನಮ್ದೆಲ್ಲಾ ಸಮಾಜದ ಜವಾಬ್ದಾರಿ ಅದ. ಅದಕ್ಕೆ ಇದನ್ನು ಸರ್ಕಾರ ಗಮನಿಸಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. या आंदोलनात पंचम शिवलिंगेश्वर महास्वामी, श्री चंद्रशेखर शिवाचार्य स्वामीजी, केएलई कार्याध्यक्ष डॉक्टर प्रभाकर कोरे, माजी विधान परिषद सदस्य महांतेश कवटगीमठ, आमदार विठ्ठल हलगेकर, माजी आमदार अनिल बेनके, संजय पाटील, अरविंद पाटील, डॉक्टर विश्वनाथ पाटील, डॉक्टर रवी पाटील, मुरगेंद्र पाटील, गुरु मेटगुड यांच्यासह इतर उपस्थित होते. विनोद कोलकार, KMM मराठी, बेळगाव.